ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನ್ಗೆ ನಾನು 6 ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. ಓಕೆ ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. 2 ಟೈಮ್ಸ್ ಲಾಕ್, ಇಲ್ಲಿಂದ 5 ಚೈನ್ಸ್, 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬಟರ್ಫ್ಲೈ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಟ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಇಲ್ಲಿಂದ 2 ಚೈನ್ಸ್, ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಟ್ರಿಬಲ್ ಕ್ರೋಶೆ ಕಂಬ ಬೀಡ್ ಹಾಕಿ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಟ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಥ್ರೆಡನ್ನು ಮೇಲ್ ಮಾಡ್ತೀನಿ, ಮತ್ತೆ ಒಂದು ಬೀಡ್ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಟ್ರಿಬಲ್ ಕ್ರೋಶೆ ಕಂಬ. ಇಲ್ಲಿ ಡಬಲ್ ಕ್ರೋಶೆ ಕಂಬ ಬೇಕಿದ್ರೂ ಕೂಡ ಮಾಡ್ಕೋಬೋದು. ಆ ಟ್ರಿಬಲ್ ಕ್ರೋಶೆ ಕಂಬ ಗ್ಯಾಪು ಫಿಲ್ ಆಗೋವರೆಗೂ ಈ ಥರ ಮಾಡ್ತಾ ಹೋಗಬೇಕು. ಈ ಗ್ಯಾಪ್ ಒಳಗಡೆ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು 6ರಿಂದ 7 ಹಿಡಿಸ್ಬೋದು. ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಈ ಗ್ಯಾಪಲ್ಲಿ ನಾನು 6 ಬೀಡ್ಗಳನ್ನು ಹಾಕಿ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್, ಅದಾದಮೇಲೆ 5 ಚೈನ್ಸ್, ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್, ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬಟರ್ಫ್ಲೈ ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್, ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಇಲ್ಲಿಂದ 2 ಚೈನ್ ಹಾಕ್ತೀನಿ. ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕೋತೀನಿ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಬೀಡ್ ಹಾಕ್ತೇನೆ, ಹಾಗೆ ಆರ್ಚ್ ಕೂಡ ಮಾಡ್ಕೋಬೋದು, ಹಾಗೆ ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು. ನಿಮ್ಗೇನು ಚೇಂಜಸ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಹೀಗೆ ಸೇಮ್ ಹಾಕಬೇಕಂತೇನಿಲ್ಲ.
ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ನೋಡಿ, ಇದೇ ಥರ ಇಲ್ಲೂ ಕೂಡ 6 ಬೀಡ್ಗಳನ್ನು ಹಾಕಿ ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್, ಅದಾದಮೇಲೆ 5 ಚೈನ್ಸ್, ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್, ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಪ್ರತಿ ಸಲ ಲಾಕ್ ಮಾಡಿಕೊಂಡಾಗೂ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಸೀರೆ ಪೂರ್ತಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. 1 ಗಂಟೆಯಲ್ಲೇ ಕಂಪ್ಲೀಟ್ ಆಗುತ್ತೆ ಸೀರೆ ಪೂರ್ತಿ. ಇಲ್ಲಿ ಬೀಡ್ ಕೂಡ ಚೇಂಜ್ ಮಾಡ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ಈ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟೋದಕ್ಕೆ 130 ಎಳೆ ದಾರ ತಗೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 260 ಎಳೆ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳುವಂತಹ ಸಿಂಪಲ್ ಡಿಸೈನು 1 ಅವರಲ್ಲೇ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಗೆ 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.